ಫ್ರೆಂಡ್ಸ್, ಮನೆಗೆ ಮಾಡೋ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂ ಪೂರಿ ಹೇಗೆ ಮಾಡೋದೆಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಆಲೂ ಪೂರಿ ಹೇಗೆ ಮಾಡೋದೆಂಬುದನ್ನು ನೋಡೋಣ. ಒಂದು ಬೌಲ್ ತಗೊಂಡಿದ್ದೇನೆ. ಇಲ್ಲಿ 2 ಆಲೂಗಡ್ಡೆಯನ್ನು ನಾನು ಬೇಯಿಸಿಟ್ಕೊಂಡಿದ್ದೇನೆ. ಇದನ್ನು ಈಗ ಇದರಲ್ಲಿ ತುರಿದುಕೊಳ್ಬೇಕು. ತುರಿದುಕೊಂಡ್ರೆ ಗಂಟು ಇರೋದಿಲ್ಲ ಅಂತ ನಾನು ತುರಿದುಕೊಳ್ತಿದ್ದೇನೆ. ಇಲ್ಲದ್ರೆ ನೀವು ಸ್ಪೂನಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿದರೂ ಆಗ್ತದೆ. ಆಲೂಗಡ್ಡೆಯನ್ನೆಲ್ಲ ತುರಿದಿಟ್ಕೊಂಡಿದ್ದೇನೆ. ಈಗ ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಮೆಣಸಿನ ಹುಡಿ, ಒಂದು ಅರ್ಧ ಸ್ಪೂನು ಅರಿಶಿನ ಪೌಡರ್, ಅದೇ ರೀತಿ ಸ್ವಲ್ಪ ಅಜ್ವೈನ ಕೈಯಲ್ಲಿ ಇದು ಮಾಡಿ ಹಾಕಿ ಸ್ವಲ್ಪ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿ, ಆನಂತರ ಇದಕ್ಕೆ ನಾನೀಗ 1 ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ನಾವು ಚಪಾತಿ ಹಿಟ್ಟಿನ ಥರ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಚಪಾತಿ ಹಿಟ್ಟು ಹೇಗೆ ಮಾಡ್ತೇವೆ ಅದೇ ಥರ ಮಾಡ್ಕೊಳ್ಳೋದು. ಬೇಕಾದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಿಟ್ಟನ್ನು ನೋಡಿ ಈ ಥರ ನಾದ್ಕೊಳ್ಬೇಕು. ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿ ನಾವು ಪೂರಿಯನ್ನು ಮಾಡ್ಕೊಳ್ಳೋದು. ಈಗ ನೋಡಿ ಇದರಿಂದ ಚಿಕ್ಕ ಚಿಕ್ಕ ಬಾಲ್ ಥರ ಮಾಡಿಟ್ಕೊಳ್ಳಿ. ಹೀಗೆ ಎಲ್ಲ ಬಾಲ್ಗಳನ್ನು ಮಾಡಿಟ್ಟಾಗಿದೆ, ಪೂರಿಯ ಉಂಡೆಗಳನ್ನು. ಇದನ್ನೀಗ ನಾವು ಪೂರಿ ಮಾಡಿಕೊಳ್ಬೇಕು. ಒಂದು ಚೂರು ಗೋಧಿ ಹಿಟ್ಟನ್ನು ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ. ಆನಂತರ ನೀವು ಹೇಗೆ ಪೂರಿ ಮಾಡ್ಕೊಳ್ತೀರಿ ಅದನ್ನು ಮಾಡ್ಕೊಳ್ಬೋದು. ಪೂರಿ ನೋಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಬೇಕಾದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಇದನ್ನೀಗ ಡೀಪ್ ಫ್ರೈ ಮಾಡ್ಕೊಳ್ಳುವ. ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆಯನ್ನು. ಎಣ್ಣೆ ಬಿಸಿಯಾಗಿದೆ. ನೋಡಿ ಚೆನ್ನಾಗಿ ಉಕ್ತಿದೆ, ನೋಡ್ಬೋದು ನೀವು. ಇದನ್ನೀಗ ಮಗುಚಿ ಹಾಕಿ ನೋಡಿ, ಕೂಡ ಚೆನ್ನಾಗಿದೆ ಆಲೂ ಪೂರಿ. ಎರಡು ಕಡೆ ಕೂಡ ಬೇಯಿಸಿ ಇದನ್ನು ಒಂದು ನ್ಯಾಪ್ಕಿನ್ ಟಿಶ್ಯೂ ಮೇಲೆ ಹಾಕ್ಕೊಳ್ಳಿ. ತೆಗೆದುಕೊಳ್ಳುವ ಆಗಿದೆ ಇದೀಗ. ಈಗ ನೋಡಿ ಇನ್ನೊಂದು ಪೂರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ಹೀಗೆ ಮಾಡಿಕೊಳ್ಳಿ, ಆಗ ಚೆನ್ನಾಗಿ ಉಬ್ತದೆ. ನೋಡಿ ಇದನ್ನು ಮಗುಚಿ ಹಾಕಿ ಎರಡು ಕಡೆ ಕೂಡ ಬೇಯಿಸಿ ತೆಗೆದುಕೊಳ್ಳಿ. ಆಲೂ ಪೂರಿ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡಿಕೊಡಿ. ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.